Hello everyone, welcome to Sanmargaha classes. Let us see question number 13 of chapter Conservation of Plants and Animals. What is a red data book? Red data book andre ಏನು? A red data book is a record of all endangered and extinct species. ಹಾಗಿದ್ರೆ endangered species ಅಂದ್ರೆ ಯಾವುದು? ಯಾವುದು ಅಳಿದು ಹೋಗ್ತಾ ಇದೆ? ಈಗ ಇದೇ ತರ ಮುಂದುವರೆದೆ. ದರ್ ಇಸ್ ಡಿಮಿನಿಷಿಂಗ್ ಇನ್ ನಂಬರ್ ಆಫ್ ದೀಸ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್. ಅದನ್ನ ಏನಂತ ಕರೀತಾರೆ? ಎಂಡೇಂಜರ್ಡ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ಅಂತ ಕರೆದಿರ್ತಾರೆ. ಸಿ ಆಫ್ಟರ್ ಸಮ್ ಟೈಮ್ ಅದು ಎಕ್ಸ್ಟಿಂಕ್ಷನ್ ಆಗ್ಬಹುದು. ಆ ರೀಸನ್ಗೆ ಅದನ್ನ ಎಂಡೇಂಜರ್ಡ್ ಆರ್ ಎಕ್ಸ್ಟಿಂಕ್ಟ್ ಸ್ಪೀಶೀಸ್. ಇಲ್ಲಿ ಎಂಡೇಂಜರ್ಡ್ ಮತ್ತೆ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಇನ್ಫಾರ್ಮೇಶನ್ ಏನಿರುತ್ತಲ್ಲ ರೆಕಾರ್ಡ್, ಅದನ್ನ ರೆಡ್ ಡಾಟಾ ಬುಕ್ ಅಂತ ಕರೆದಿರ್ತೀವಿ. ಸೊ ಇಲ್ಲಿ ರೆಡ್ ಡಾಟಾ ಬುಕ್ ಹಾಗಿದ್ರೆ ಯಾವ್ಯಾವ ಅನಿಮಲ್ಸ್ ಅನ್ನ ರೆಕಾರ್ಡ್ ಅನ್ನ ಹೊಂದಿದೆ ಅಂತ ಗೊತ್ತಿದ್ಯಾ? ಪಿಂಕ್ ಹೆಡೆಡ್ ಡಕ್ ಪ್ರೀವಿಯಸ್ ಕ್ವಶನ್ ಇತ್ತು ಅಲ್ವಾ? ಮೊದ್ಲು ಒಂದೆರಡು ಹಿಂದಿನ ಕ್ವಶನ್ ಇತ್ತು. ಪಿಂಕ್ ಹೆಡೆಡ್ ಡಕ್, ಆಮೇಲೆ ಎಲಿಫೆಂಟ್, ಮತ್ತೆ ಮಾರ್ಶ್ ಕ್ರೊಕೊಡೈಲ್, ಪೈಥಾನ್, ಈ ರೀತಿ ಬೇರೆ ಬೇರೆ ಅನಿಮಲ್ಸ್ ರೆಕಾರ್ಡ್ ಅನ್ನ ಹೊಂದಿರುತ್ತೆ. ಎಂಡೇಂಜರ್ಡ್ ಅಂಡ್ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ರೆಕಾರ್ಡ್ ಅನ್ನ ಹೊಂದಿರೋದು ರೆಡ್ ಡಾಟಾ ಬುಕ್ ಅಂತ ಕರೆದಿರ್ತೀವಿ. ಆಲ್ಸೋ ಗೋಲ್ಡನ್ ಕ್ಯಾಟ್, ಚಿನ್ನದ ಬಣ್ಣದ ಬೆಕ್ಕನ್ನ ನೋಡಿದೀರಾ? ಇಟ್ ಈಸ್ ಆಲ್ಸೋ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರಿತೀವಿ. ಅಂದ್ರೆ ಟೈಮ್ ಹೋಗ್ತಾ ಹೋದಂಗೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಒಂದಿನ ಏನಾಗುತ್ತೆ, ಅವೆಲ್ಲ ಅಳಿದು ಹೋಗ್ಬಹುದು. ಎಕ್ಸ್ಟಿಂಕ್ಷನ್ ಮೇ ಹ್ಯಾಪನ್. ಹಾಗಾಗಿ ಅದೆಲ್ಲದರ ರೆಕಾರ್ಡ್ ಏನಿದೆ ಅದನ್ನ ರೆಡ್ ಡಾಟಾ ಬುಕ್ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಸೊ ದ್ಯಾಟ್ ಯಾವ್ಯಾವ್ದು ಎಂಡೇಂಜರ್ಡ್ ಇದೆ, ಯಾವ್ಯಾವ್ದನ್ನ ಪ್ರಿಸರ್ವ್ ಮಾಡಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು, ಅದನ್ನ ಹೇಗ್ ಪ್ರಿಸರ್ವ್ ಮಾಡಬೇಕು, ಇದನ್ನೆಲ್ಲ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅನ್ನೋದಕ್ಕೋಸ್ಕರ ರೆಡ್ ಡಾಟಾ ಬುಕ್ ಅಲ್ಲಿ ಆ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಿಟ್ಟಿರ್ತಾರೆ. ಥ್ಯಾಂಕ್ ಯು.